ಇವತ್ತು ಯಲಹಂಕದ ಅಟ್ಟೂರ್ ಭಾಗದಲ್ಲಿ ಜಪ್ಟೋದಲ್ಲಿ ಕೆಲಸ ಮಾಡುವಂತ ನಮ್ಮ ಯಾದಗಿರಿ ಹುಡುಗ ಉತ್ತರ ಕರ್ನಾಟಕದಲ್ಲಿ ಬರ ಇದೆ, ಬರದ ಪರಿಸ್ಥಿತಿ ಇದೆ. ಇಂಥ ಸಂದರ್ಭದಲ್ಲಿ ಅನೇಕ ಜನ ಈ ಕಡೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಕೆಲಸ ಇಲ್ದೇನೆ ಬೆಂಗಳೂರಲ್ಲಿ ಬಂದು ಆಟೋ ಓಡಿಸಿ ಜಪ್ಟೋ ಮಾಡಿ ಸ್ವಿಗ್ಗಿ ಮಾಡಿ ಜೊಮ್ಯಾಟೊ ಮಾಡಿ ಜೀವನ ಮಾಡ್ತಾರೆ. ಅವರ ತಂದೆ ತಾಯಿಯ ಹೊಟ್ಟೆಯನ್ನು ಹೊರೆಯುವಂತ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತಾರೆ, ಯಾವುದೇ ಕಳ್ತನ ಇಲ್ಲದೆ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಆ ಹುಡುಗನ ಮೇಲೆ ಹಿಂದಿ ವಾಲಗಳು ಉತ್ತರ ಭಾರತದವರು ಬೆಳಿಗ್ಗೆ 4 ಗಂಟೆಗೆ 4:15 ಅವ್ರು ಯಾವ ನಶೆದಲ್ಲಿ ಇದ್ದಾರೆ, ಯಾವ ಗಾಂಜಾ ತರ್ಸ್ಕೊಂತಾರೆ, ಯಾವ ಡ್ರಗ್ಸ್ ತರ್ಸ್ಕೊಂತಾರೆ, ಇದನ್ನ ನಾವು ಪ್ರಶ್ನೆ ಮಾಡ್ಬೇಕಾಗುತ್ತೆ. ಅವ್ರ ಮೇಲೆ ಹಲ್ಲೆ ಮಾಡಿರುವಂತದ್ದು, ಆ ಹುಡುಗನ ಮೇಲೆ ಚೆನ್ನಾಗಿ ಹೊಡೆದಾಕ್ಬಿಟ್ಟಿದ್ದಾರೆ, ಕೆಟ್ಟ ಭಾಷೆಯಲ್ಲಿ ಬೈದ್ಬಿಟ್ಟಿದ್ದಾರೆ. ಅವ್ನು ನೊಂದ್ಬಿಟ್ಟು ನಮ್ಮ ರಕ್ಷಿತ್ ಅನ್ನೋ ಹುಡುಗನ್ನ ಕರ್ಸ್ಕೊಂಡಿದ್ದಾರೆ. ರಕ್ಷಿತ್ ಅವ್ರನ್ನ ಕರ್ಸ್ಕೊಂಡಾವಾಗ ರಕ್ಷಿತ್ ಅವ್ರು ಬೆಳಿಗ್ಗೆ ಎದ್ದು ಹೋದವಾಗ ರಕ್ಷಿತ್ ಹೋದಂತ ಸಂದರ್ಭದಲ್ಲಿ ಯಾರೋ ಪೊಲೀಸ್ ASI ಬಂದಿದ್ದಾರೆ. ಅವ್ರು ಹಿಂದಿಯವ್ರನ್ನ ಹಿಡಿಯೋದ್ ಬಿಟ್ಬಿಟ್ಟು ರಕ್ಷಿತ್ ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ರೆ. ಆ ಶಬ್ದಗಳೇ ಇದಲ್ಲ, ರಕ್ಷಿತ್ಗೆ ಹಾಕಿರುವಂತ ಶಬ್ದ, ಆ ಎತ್ತಿರುವಂತ ವರ್ತನೆ ಇದೆಯಲ್ಲ, ಕೈ ಎತ್ತಿರುವಂತ ವರ್ತನೆ, ರೌಡಿಗಳು ಗುಂಡಾ ಪೊಲೀಸ್ಗಿಂತನೂ ಜಾಸ್ತಿ. ಪೊಲೀಸರಲ್ಲಿ ಎಲ್ಲಾ ಪೊಲೀಸರು ಒಳ್ಳೆಯವರು ಇದ್ದಾರೆ, ಇಂಥವ್ರು ಒಬ್ಬ ಗುಂಡ ಸೇರ್ಕೊಂಡಿರ್ತಾರೆ. ತುಂಬಾ ವಿಷಾದ ಆಗುತ್ತೆ, ನೋವಾಗುತ್ತೆ. ಅದಾದ್ಮೇಲೆ ಸ್ಟೇಷನ್ಗೆ ಕರ್ಕೊ ಬರುವಂತ ಕೆಲಸ ಮಾಡ್ತಾರೆ. ಯಾವ ಸಂಘಟನೆ, ಕನ್ನಡ ಸಂಘಟನೆ ಅಂದ್ರೆ ಅವನಿಗೆ ಪೊಲೀಸ್ ಅಧಿಕಾರಿಗೆ ಕನ್ನಡ ಸಂಘಟನೆಗಳಂದ್ರೆ ಅಲರ್ಜಿ ಅನ್ಸುತ್ತೆ. ಆ ರೀತಿ ಕನ್ನಡ ಸಂಘಟನೆ ಬಗ್ಗೆ ಮಾತಾಡ್ತಾನೆ. ಇದನ್ನೆಲ್ಲ ನೋಡಿದ್ಮೇಲೆ ನಮ್ಮ ಯಲಹಂಕ ಕ್ಷೇತ್ರದ ಜಯಂತ್ ಮತ್ತೆ ಅಧ್ಯಕ್ಷರು ಮತ್ತೆ ಯಲಹಂಕದ ಎಲ್ಲ ಗುರು ಎಲ್ಲ ಒಟ್ಟಾರೆ ಕನ್ನಡ ಸಂಘಟನೆಗಳು, ದಲಿತ ಸಂಘಟನೆಗಳು ಎಲ್ಲರೂ ಒಟ್ಟಿಗೆ ಸೇರಿ ಅದೇ ಸಂದರ್ಭದಲ್ಲಿ ನಾವು ಸಹ ಸ್ಟೇಷನ್ಗೆ ಬಂದೀವಿ. ಅಧಿಕಾರಿಗಳ ಗಮನಕ್ಕೆ ತಂದವ ಅವ್ರ ಮೇಲೆ ಕ್ರಮ ತಗೊಂತೀವಿ, ಮತ್ತೆ ಹಿಂದಿ ವಾಲಗಳನ್ನ ಅರೆಸ್ಟ್ ಮಾಡುವಂತ ಕೆಲಸ ಮಾಡಿದ್ದಾರೆ. ಇವತ್ತು ಬೆಂಗಳೂರು ನಗರದಲ್ಲಿ ಏನಾಗ್ತಾ ಇದೆ ಅಂದ್ರೆ, ಕೆಂಪೇಗೌಡರು ಕಟ್ಟಿರುವಂತದ್ದು ಬೆಂಗಳೂರಲ್ಲಿರುವಂತ ಎಲ್ಲ ಬದುಕಬೇಕು, ಕನ್ನಡಿಗರು ಬದುಕಬೇಕು, ನನ್ನ ಜಾತಿಯವರು ಬದುಕಬೇಕು, ನನ್ನ ಧರ್ಮದವ್ರು ಬದುಕಬೇಕು ಅಂತೇಳಿ ಬೆಂಗಳೂರು ಕಟ್ಟಿದ್ರು. ಬೆಂಗಳೂರು ಬೆಳೆದೋಗಿದೆ, ಅವ್ರ ವ್ಯಾಪ್ತಿ ಮೀರಿ ಬೆಳೆದೋಗಿದೆ. ಇವತ್ತು ಪೊಲೀಸ್ ಅಧಿಕಾರಿ ಮೇಲೆ ದಾಳಿ ನಡೀತಾ ಇದೆ, ಬಸ್ ಕಂಡಕ್ಟರ್ ಮೇಲೆ ದಾಳಿ ನಡೀತಾ ಇದೆ, IT BTಗಳಲ್ಲಿ ದಿನನಿತ್ಯ ಕನ್ನಡಿಗರ ಮೇಲೆ ಕಿರುಕುಳ ಆಗ್ತಾ ಇದೆ, ಕನ್ನಡಿಗರ ಉದ್ಯೋಗಕ್ಕೆ ಕುತ್ತು ಬರ್ತಾ ಇದೆ. ಈ ರೀತಿ ಸರ್ವಿಸ್ ಮಾಡುವಂತ 12 ಗಂಟೆ ರಾತ್ರಿ 1 ಗಂಟೆ ರಾತ್ರಿಗೆ ಸರ್ವಿಸ್ ಮಾಡುವಂತ ಕನ್ನಡದ ಹುಡುಗರ ಮೇಲೆ ಹಿಂದಿ ವಾಲಗಳು ದಬ್ಬಾಳಿಕೆ ಮಾಡ್ತಾ ಇದೆ. ಇದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ಖಂಡಿಸ್ತೀವಿ. ಕರ್ನಾಟಕ ಬಿಟ್ಟು ತೊಲಗಿ ಅನ್ನುವಂತ ಹೋರಾಟವನ್ನು ಹಮ್ಮಿಕೋಬೇಕಾಗತ್ತೆ. ಇಲ್ಲ ಅಂದ್ರೆ ಕನ್ನಡಿಗರು ಬದುಕೋದು ಕಷ್ಟ ಇದೆ. ಇಂಥ ಸಂದರ್ಭದಲ್ಲಿ ನಮ್ಮ ಶಿವರಾಜ್ ಗೌಡರು ನಾವೆಲ್ಲ ಒಟ್ಟಿಗೆ ಎಲ್ಲ ಸೇರಿ ಇವತ್ತು ನ್ಯಾಯವನ್ನ ಕೊಡಿಸುವಂತ ಕೆಲಸ ಮಾಡಿದ್ವಿ, ಮತ್ತೆ ಹೋರಾಟವನ್ನ ತೀವ್ರ ಮಾಡ್ತೀವಿ. ಕನ್ನಡಿಗರಿಗೆ ಎಲ್ಲೇ ಅನ್ಯಾಯ ಆದ್ರೂ ನೇರವಾಗಿ ದಾಳಿ ಮಾಡುವಂತ ಕೆಲಸ ಇನ್ಮೇಲೆ ಕನ್ನಡ ಪರ ಸಂಘಟನೆಗಳು ಮಾಡ್ತೀವಿ ಅನ್ನೋ ಎಚ್ಚರಿಕೆ ಕೊಡ್ತಾರೆ.